ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬದ್ನಿಕಾಯಿ ಭರ್ತಾ ಮಾಡಕತ್ತೀನಿ ನೋಡ್ರಿ. ಬದ್ನಿಕಾಯಿ ಭರ್ತಾ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ, ಎಲ್ಲರಿಗೂ ಭಾಳ ಇಷ್ಟಪಡ್ತಾರೆ. ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕದಾಗಂತೂ ಬದ್ನಿಕಾಯಿ ಭರ್ತಾ ಬೇಕ್ರಿ. ಹಿಂಗೆ ಪಲ್ಯನೂ ಹಂಗೆ ತಿಂತಾರೆ, ಬದ್ನಿಕಾಯಿ ಭರ್ತಾನೂ ಹಂಗೆ ಮಾಡ್ತಾರೆ. ನಾನು ಇವತ್ತು ಬದ್ನಿಕಾಯಿ ಭರ್ತಾ ಮಾಡಿದ್ರೆ ಆತಂಥೇಳಿ ಒಂದು ಬದ್ನಿಕಾಯಿ ಸುಡಾಕತ್ತೀನಿ ನೋಡ್ರಿ. ಇದು ಕಿಚ್ಚ ಮೇಲೆ ಸುಡಬೇಕ್ರಿ. ಇದನ್ನು ಒಲೆ ಇರ್ತೈತ್ರಲ್ಲ, ಒಲೆ ಕಿಚ್ಚೊಳಗೆ ಹಾಕಿ ಸುಟ್ರೆ ಅಗದಿ ಭಾಳ ಟೇಸ್ಟ್ ಬರ್ತೈತ್ರಿ ಇದು. ಅದ್ರಾಗ ಒಂದು 3 ಮೆಣಸಿನ್ಕಾಯಿ 2 ಬೆಳ್ಳುಳ್ಳಿ ಗಡ್ಡೆ ಹಾಕೇನಿ ನೋಡ್ರಿ. ನಾನು ಬೆಳ್ಳುಳ್ಳಿ ಸುಟ್ಟು ಹಾಕಿದ್ರು ಬರ್ತೈತಿ, ಹಂಗೆ ಹಾಕಿದ್ರು ಬರ್ತೈತಿ. ಆದ್ರೆ ನಾನು ಸುಟ್ಟು ಹಾಕಿದ್ರೆ ಆತಂಥೇಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದ್ರಾಗ ನಾನು ಸುಡಾಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ತೆಳಗಮೇಲೆ ನೋಡ್ಕ್ಯಾರ ಅವನ್ನೆಲ್ಲ ಸುಟ್ಕೊಂಡ್ರಿ. ಈಗ ಬದ್ನಿಕಾಯಿ ಅಂತ ಜಲ್ದಿ ಒಟ್ಟು ಸುಡಂಗಿಲ್ರಿ ಅದು. ಸ್ವಲ್ಪ ಈಗ ನಾವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಸುಟ್ಟು ತಿಕ್ಕೊಂಡ್ರೆ ಕಟಕ್ ರೊಟ್ಟಿ ಹಿಂಬಲೆ ಭಾಳ ಚಲೋ ರೀ. ಕಟಕ್ ರೊಟ್ಟಿ, ಬಿಸಿ ರೊಟ್ಟಿ, ಒಟ್ಟು ರೊಟ್ಟಿ ಜೊತೆ ಭಾಳ ಚಲೋ ಆಗ್ತೈತ್ರಿ ಅದು. ಇವನ್ನ ತೆಳಗ ಮೇಲೆ ಎಲ್ಲ ಇದು ಮಾಡಿದ್ದೆಲ್ಲ ಸುಟ್ಟವ್ರಿಗೆ ಮೆಣ್ಸಿನ್ಕಾಯಿ ತಿಕ್ಕಿ ಹಾಕತ್ತೀನಿ ನೋಡ್ರಿ. ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈಗ ತಿಕ್ಕೊಂಡ್ರವನ್ನ ಈಗ ಒಂದು ತಿಕ್ಕೊಂಡಾದ್ಮೇಲೆ ಈಗ ಬದ್ನಿಕಾಯಿ ಮತ್ತು ಹೊಳ್ಳಿ ಸುಡೋಣ. ಅದ್ರಾಗ ಈಗ ಒಂದು ಟಮಾಟೆ ಹಣ್ಣು ಹಾಕಾಕತ್ತೀನಿ ನೋಡ್ರಿ. ಟಮಾಟೆ ಹಣ್ಣು ಹಾಕಿದ್ರು ಹುಳಿ ಚಲೋ ಆಗ್ತೈತೆ. ಹಾಗಾಗಿ ಟಮಾಟೆ ಹಣ್ಣು ಹಾಕಾಕತ್ತೀನಿ ರೀ ನಾನು. ಟಮಾಟೆ ಹಣ್ಣು ಸ್ವಲ್ಪ ಸುಟ್ಲ್ರಿ ಅದು. ಟಮಾಟೆ ಹಣ್ಣು ಆಯ್ತು, ಇದು ಬದ್ನಿಕಾಯಿ ಆಯ್ತು, ಸ್ವಲ್ಪ ಲೇಟ್ ಆಗ್ತೈತೆ ರೀ. ಇದು ಒಂದು 10 ನಿಮಿಷ ಬೇಕಾರೆ ಇದು ಬದ್ನಿಕಾಯಿ ಸುಡಬೇಕಾದ್ರೆ. ಇಲ್ಲಕಂದ್ರೆ ಒಲೆ ಇತ್ತಂದ್ರೆ ಒಲೆಯಾಗ ಕಿಚ್ಚನ್ಯಾಗ ಹಾಕಿಬಿಟ್ರೆ ಅಂದ್ರೆ ಅದು ಸುಟ್ಟು ಬಂದುಬಿಡ್ತೈತೆ ರೀ. ನಿಮಗೆ ಬೆಂಕಿ ಇತ್ತಂದ್ರೆ ಅಷ್ಟು ಮಾಡಿರಿ ನೀವು. ಈಗ ಇನ್ನೂ ಸುಡಬೇಕ್ರದ ಅದನ್ನ ಪೂರ್ತಿ ಈಗ ಸುಟ್ಕೊಂಡ್ರಿ. ಟಮಾಟೆ ಹಣ್ಣು ಐತ್ರಲ್ಲ, ಟಮಾಟೆ ಹಣ್ಣು ಜಲ್ದಿ ಸುಡ್ದೈತ್ರಿ. ಇದು ಮೇಲಿನ ಸೇಪ್ ಎಷ್ಟು ಕಪ್ಪಾದ್ರೆ ಸಾಕ್ತದ. ಟಮಾಟೆ ಹಣ್ಣು ತಿಕ್ಕೊಂಡ್ರೆ ಅದನ್ನು ಇನ್ನೊಂದು ಸ್ವಲ್ಪ ತೆಳಗ ಮೇಲೆ ಇದನ್ನು ಮಾಡ್ಕ್ಯಾರ ಅದನ್ನ ಸ್ವಲ್ಪ ಇನ್ನೂ ಸುಡೋಣ್ರಿ ನಾವು. ಸುಟ್ಟಾದ್ಮೇಲೆ ಅದನ್ನ ತಿಕ್ಕೊಂಡು ಬದ್ನಿಕಾಯಿ ಮತ್ತು ಇನ್ನೊಂದು 5 ನಿಮಿಷ ಸುಡಬೇಕಾಕತ್ರಿ. ಯಾಕಂದ್ರೆ ಜಲ್ದಿ ಸುಡಂಗಿಲ್ಲಲ್ರಿ ಅದು. ಈಗ ಟಮಾಟೆ ಹಣ್ಣು ಎಲ್ಲ ಪೂರ್ತಿ ಬೆಂದೈತ್ರಿ ಅದು. ಈಗ ಟಮಾಟೆ ಹಣ್ಣೊಂದು ತಿಕ್ಕೊಳಕತ್ತೀನಿ ನೋಡ್ರಿ. ಈಗ ಬದ್ನಿಕಾಯಿನ ತೆಗೆದೇರಿ ನಾನು. ಅದು ಬೆಳ್ಳುಳ್ಳಿ ಅದನ್ನೆಲ್ಲ ಗಡ್ಡೆ ಹೊಡೆದು ಸುಟ್ಟವು ನೋಡ್ರಿ. ಗಡ್ಡೆ ಹೊಡೆದಕ್ಯಾರ ಅದ್ರ ಏನು ಬೇಳೆ ಎಲ್ಲ ಮೇಲಿನ ಚಪ್ಪೆಲ್ಲ ತೆಗೆದಕ್ಯಾರ ಬೇಳೆ ಎಲ್ಲ ಬಿಡಿಸ್ಕೊಂಡ್ರೆ ಏನೋ ಪಲ್ಯಕ್ಕಿಲ್ಲ ಟೈಮ್ದಾಗ ನಾವು ಹಿಂಗೆ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಭಾಳ ರುಚಿ ಹತ್ತೈತ್ರಿ ಇದು ಬದ್ನಿಕಾಯಿ ಭರ್ತಾ. ನಾವು 8 ದಿನದಾಗ ಒಮ್ಮೆಲೆ ಬದ್ನಿಕಾಯಿ ಭರ್ತಾ ಮಾಡೇ ಬಿಟ್ಟಿರ್ತೀವಿ ರೀ. ನಾನು ಸುಮ್ಮಿಗೆ ಒಂದು ಅಂತ ಮಾಡಾಕತ್ತೀನಿ. ಪಲ್ಯ ಅದು ಇತ್ತರೆ ಜಾಸ್ತಿ ಏನು ಬೇಡ ಅಂಥೇಳಿ ಅದು ಬದ್ನಿಕಾಯಿದು ಮೇಲಿಂದೆಲ್ಲ ಸಪ್ಪೆ ತಿಕ್ಕೊಂಡ್ರೆ ಅದನ್ನು ಸಪ್ಪೆ ತಿಕ್ಕೊಂಡು ಈಗ 3 ಕೂಡ್ಸೋಣ್ರಿ. 3 ಕೂಡಿಸಿ ಸ್ವಲ್ಪ ಚಾಕುಲಿ ಅದನ್ನು ಕಟ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ಕಲ್ಲಾಗ ಇರ್ತೇನೆ ಅಂದ್ರೆ ಕಲ್ಲಾಗ ಹೊರಿಬೋದು, ಇಲ್ಲಕ್ಕ ಮಿಕ್ಸಿಗೆ ಹಾಕ್ತಾನೆ ಅಂತ ಹೇಳ್ರಿ. ಮಿಕ್ಸಿನೂ ಒಂದು ರೌಂಡ್ ಮಾಡ್ಕೊಂಡ್ರು ನಡಿತೈತೆ ರೀ. ಈಗ ಮಿಕ್ಸಿಗೆ ಹಾಕೋಕ್ಕಿಂತ ಮೊದಲು ನಾವು ರುಬ್ಬೋ ಕಲ್ಲಾಗ ಈಗ ನಾವು ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಸಾಕ್ರಿ. ಯಾಕಂದ್ರೆ ಬದ್ನಿಕಾಯಿ ಅದು ಎಲ್ಲ ಕುದ್ದಿರ್ತೈತ್ರಲ್ಲ, ಅದು ಸ್ವಲ್ಪ ಹಿಂಗೆ ಮ್ಯಾಶರ್ಲೆ ಹಿಂಗೆ ಮ್ಯಾಶ್ ಮಾಡಿದಪ್ಪ ಅಂದ್ರೆ ಆಗಿಂದಾಗ ಮ್ಯಾಶ್ ಆಗಿಬಿಡ್ತೈತೆ ರೀ ಅದು. ಈಗ ನೋಡಿರಿ ಬದ್ನಿಕಾಯಿ ಭರ್ತಾ ನಮ್ಮದು ರೆಡಿ ಆದಂಗೆ ಇದು ಎಲ್ಲ ಸಣ್ಣ ಆಗೈತೆ ನೋಡಿರಿ. ಇಷ್ಟು ಸಣ್ಣ ಆದ್ರೆ ಸಾಕು. ಮಿಕ್ಸಿಗೆ ಹಾಕಿದ್ರೆ ಪೂರ್ತಿ ಸಣ್ಣ ಆಕೈತ್ರಲ್ಲ, ಪೂರ್ತಿ ಸಣ್ಣ ಆತಂದ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಇದು. ಹಿಂಗೆ ಇಷ್ಟ ಜಬಡ ಇರ್ಬೇಕ್ರದ. ಹಿಂಗೆ ಕೊತ್ತಂಬರಿ ಹಾಕಾಕತ್ತೀನಿ ನೋಡಿರಿ. ಕೊತ್ತಂಬರಿ ಹಾಕಿ ಸ್ವಲ್ಪ ನಾವು ಮತ್ತೊಮ್ಮೆ ಮಿಕ್ಸ್ ಮಾಡಿದ್ವಪ್ಪ ಅಂದ್ರೆ ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು ನೋಡ್ರಿ ಇದು. ಬಾಯಿಗೆ ಏನೂ ರುಚಿ ಹತ್ತಲಿಲ್ಲ ಅಂದ್ರೆ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕಿಂತ ಮೊದಲು ಹಿಂಗೆ ನಾವು ಭರ್ತಾ ಮಾಡ್ಕೊಂಡು ತಿಂದೀವಪ್ಪ ಅಂದ್ರೆ ಬಾಯಿಗೇನು ಹೊಲಸೆಲ್ಲ ಬಿಟ್ಟು ಹೋಗ್ತೈತೆ ರೀ. ಅಷ್ಟು ರುಚಿ ಆಗ್ತೈತೆ ರೀ ಇದು ಬದ್ನಿಕಾಯಿ ಭರ್ತಾ. ನೀವು ಒಮ್ಮೆ ಟ್ರೈ ಮಾಡಿರಿ. ಅದು ಹೆಂಗೆ ಆಕೈತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.